ಕಲ್ಪನೆ ಮಾಡಿಕೊಳ್ಳಿ, IPLನಂತಹ ಜಗತ್ತಿನ ಶ್ರೀಮಂತ ಕ್ರಿಕೆಟ್ ಲೀಗಿನ ಹರಾಜಿನಲ್ಲಿ ನಿಮ್ಮ ಹೆಸರನ್ನ ಕೂಗಿದಾಗ ಒಬ್ಬನೇ ಒಬ್ಬ ಮಾಲೀಕ ಕೂಡ ಕೈ ಎತ್ತೋದಿಲ್ಲ. ನಿಮ್ಮ ಬೆಲೆ ಕೇವಲ 20 ಲಕ್ಷ ಇದ್ರೂ ಯಾರೂ ನಿಮ್ಮ ಮೇಲೆ ನಂಬಿಕೆ ಇಡೋದಿಲ್ಲ. ನೀವು ಕ್ರಿಕೆಟ್ ಮೈದಾನದಿಂದ ಹೊರಬಿದ್ದು ಮನೆಗೋಗಿ ಮದುವೆಗೆ ತಯಾರಿ ನಡೆಸ್ತಾ ಇರ್ತೀರಿ. ಆದರೆ ಸರಿಯಾಗಿ ಅದೇ ಹೊತ್ತಿಗೆ ಅದೃಷ್ಟದ ದೇವತೆ ನಿಮ್ಮ ಮನೆ ಬಾಗಿಲು ತಟ್ಟಿದ್ರೆ ಶೂನ್ಯದಿಂದ ಆರಂಭವಾದ ನಿಮ್ಮ ಪಯಣ ಒಂದು ದಿನ ಬೆಂಗಳೂರಿನ ಕೋಟ್ಯಂತರ ಜನರ 18 ವರ್ಷಗಳ ಕನಸನ್ನ ನನಸು ಮಾಡುವ ಸೇನಾಧಿಪತಿಯ ಪಟ್ಟಕ್ಕೆ ನಿಮ್ಮನ್ನ ತಂದು ನಿಲ್ಲಿಸಿದ್ರೆ, ಹೌದು, ಇದು ಬರೀ ಕಥೆಯಲ್ಲ, ಇದು ಬೆಂಗಳೂರಿನ ಅಭಿಮಾನಿಗಳ ಪಾಲಿನ ಕೊಹಿನೂರ್ ವಜ್ರ ರಜತ್ ಪಾಟಿದಾರ್ ಎಂಬ ಅಪ್ರತಿಮ ಹೋರಾಟಗಾರನ ಅಸಲಿ ಸುನಾಮಿಯ ಕತೆ. RCBಯನ್ನ ಸತತ 2 ಬಾರಿ ಫೈನಲ್ಗೆ ಕರೆದೊಯ್ದ ಈ ರಿಯಲ್ ಹೀರೋನ ಕತೆ ಕೇಳಿದ್ರೆ ನಿಮ್ಮ ಮೈ ಜುಮ್ ಅನ್ನೋದು ಗ್ಯಾರಂಟಿ. ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಒಂದು ಅದೃಷ್ಟದ ಬಗ್ಗೆ. RCBಗೆ ಒಬ್ಬ ನಾಯಕ ಸಿಕ್ಕಿರಬಹುದು, ಒಬ್ಬ ಸ್ಟಾರ್ ಆಟಗಾರ ಸಿಗಬಹುದು, ಆದರೆ ಒಬ್ಬ ಅದೃಷ್ಟದ ದೇವತೆ ಸಿಗೋದು ತುಂಬಾ ಅಪರೂಪ. RCB ತಂಡದ ಇತಿಹಾಸದಲ್ಲೇ ಇವತ್ತಿಗೂ ಯಾರೂ ಮಾಡದ ಸಾಧನೆಯನ್ನ ಒಬ್ಬ ಸಾಧಾರಣ ಮಧ್ಯಪ್ರದೇಶದ ಹುಡುಗ ಮಾಡಿ ತೋರಿಸಿದ್ದಾನೆ. ಹಿಮಾಲಯದ ತಪ್ಪಲಿನಲ್ಲಿ ಅಬ್ಬರಿಸುವ ಚಿರತೆಯಂತೆ ಗುಜರಾತ್ ಟೈಟನ್ಸ್ ವಿರುದ್ಧ ಅವನು ಆಡಿದ ಆಟವಿದೆಯಲ್ಲ, ಅದು ಇಡೀ ಕ್ರಿಕೆಟ್ ಲೋಕವನ್ನೇ ಬೆಚ್ಚಿ ಬೀಳಿಸಿದೆ. ಹಾಗಾದ್ರೆ ಈ ರಜತ್ ಪಾಟಿದಾರ್ ಯಾರು? 20 ಲಕ್ಷದ ಆಟಗಾರ 200 ಕೋಟಿಗೂ ಸಿಗದ ಸಾಧನೆ ಮಾಡಿದ್ದು ಹೇಗೆ? ವಿರಾಟ್ ಕೊಹ್ಲಿ ಕಟ್ಟಿದ ಸಾಮ್ರಾಜ್ಯಕ್ಕೆ ಇವನು ನಿಜಕ್ಕೂ ಉತ್ತರಾಧಿಕಾರಿಯೇ? ಇಂದಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಕತೆ ಶುರುವಾಗೋದು 2021ರಲ್ಲಿ. ಆಗ ರಜತ್ ಪಾಟಿದಾರ್ ಎಂಬ ಹೆಸರು ಯಾರಿಗೂ ಕೂಡ ಸರಿಯಾಗಿ ಗೊತ್ತಿರಲಿಲ್ಲ. ಮಧ್ಯಪ್ರದೇಶದ ಈ ಹುಡುಗ ಕೇವಲ 20 ಲಕ್ಷ ರೂಪಾಯಿಗೆ RCB ತಂಡ ಸೇರ್ಕೊಳ್ತಾನೆ. ಆದರೆ ಆ ವರ್ಷ ಅವನಿಗೆ ಸಿಕ್ಕಿದ್ದು ಕೇವಲ 4 ಪಂದ್ಯಗಳು, ಹೊಡೆದದ್ದು ಕೇವಲ 71 ರನ್. ಅದಾದ್ಮೇಲೆ ಏನಾಯ್ತು ಗೊತ್ತಾ? ತಾಕತ್ತಿರುವ ಆಟಗಾರರನ್ನ ತಂಡದಿಂದ ಕೈಬಿಡೋದು ಆ ದಿನಗಳಲ್ಲಿ RCBಯ ಜಾಯಮಾನವಾಗಿತ್ತು. ಅದೇ ರೀತಿ ರಜತ್ ಪಾಟಿದಾರ್ನನ್ನ ಕೂಡ ತಂಡದಿಂದ ಬಿಡುಗಡೆ ಮಾಡಲಾಯಿತು. 2022ರ ಹರಾಜು ಬಂತು, ಆದರೆ ಯಾವ ತಂಡವೂ ಕೂಡ ಇವನನ್ನ ಖರೀದಿ ಮಾಡಲಿಲ್ಲ. ರಜತ್ ಕ್ರಿಕೆಟ್ ಕನಸು ಮುಗ್ದೇ ಹೋಯ್ತು ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ವಿಧಿ ಬರೆದ ಕಥೆಯೇ ಬೇರೆ ಇತ್ತು. RCB ತಂಡದಲ್ಲಿದ್ದ ನಮ್ಮ ಕರ್ನಾಟಕದ ಹುಡುಗ ಲವನೀತ್ ಸಿಸೋಡಿಯಾ ಗಾಯಗೊಂಡು ಟೂರ್ನಿಯ ಮಧ್ಯದಲ್ಲೇ ಹೊರನಡೀತಾರೆ. ಆ ಜಾಗಕ್ಕೆ ಬದಲಿ ಆಟಗಾರನಾಗಿ RCB ಮ್ಯಾನೇಜ್ಮೆಂಟ್ಗೆ ನೆನಪಾಗಿದ್ದೆ ಇದೇ ರಜತ್ ಪಾಟಿದಾರ್. ಅಂದು ಒಂದು ವೇಳೆ ಸಿಸೋಡಿಯಾಗೆ ಗಾಯವಾಗದೆ ಹೋಗಿದ್ರೆ ಇವತ್ತು ನಾವು ಪಾಟಿದಾರ್ ಬಗ್ಗೆ ಮಾತನಾಡ್ತಾನೆ ಇರ್ಲಿಲ್ವೇನೋ? ವಾಪಸ್ ಬಂದ ಪಾಟಿದಾರ್ ಸುಮ್ಮನೆ ಕೂರ್ಲಿಲ್ಲ. RCB ಪ್ಲೇ ಆಫ್ ತಲುಪಿತ್ತು. ಮಾಡು ಇಲ್ಲವೇ ಮಡಿ ಎನ್ನುವಂತಹ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಎಲಿಮಿನೇಟರ್ ಪಂದ್ಯ. ಅಲ್ಲಿ ರಜತ್ ಆಡಿದ ಆಟವಿದೆಯಲ್ಲ, ಅದನ್ನ ನೋಡಿದ ಲಕ್ನೋ ಬೌಲರ್ಗಳು ಇವತ್ತಿಗೂ ನಿದ್ದೆಯಲ್ಲಿ ಬೆಚ್ಚಿ ಬೀಳ್ತಾರೆ. ಕೇವಲ 54 ಎಸೆತಗಳಲ್ಲಿ ಅಜೇಯ 112 ರನ್. ಅದು ಕೇವಲ ರನ್ ಅಲ್ಲ, ಅದು RCBಯ ಅದೃಷ್ಟದ ಬಾಗಿಲು ತೆರೆದ ಕ್ಷಣ. ಅಂದಿನಿಂದ ರಜತ್ ಪಾಟಿದಾರ್ RCBಯ ಅವಿಭಾಜ್ಯ ಅಂಗವಾಗಿ ಹೋಗ್ತಾರೆ. ನಂತರ ನಡೆದಿದ್ದು ಇತಿಹಾಸ. 2022ರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಣಜಿ ಫೈನಲ್ ನಡೆಯುತ್ತೆ. ಮುಂಬೈನಂತಹ ಬಲಿಷ್ಠ ತಂಡದ ವಿರುದ್ಧ ಶತಕ ಬಾರಿಸಿ ಮಧ್ಯಪ್ರದೇಶಕ್ಕೆ ಮೊದಲ ಬಾರಿ ರಣಜಿ ಟ್ರೋಫಿ ಗೆದ್ಕೊಡ್ತಾನೆ ಈ ಕೊಹಿನೂರು. ಅಂದ್ರೆ ಇವನೆಲ್ಲೇ ಹೋದ್ರೂ ಟ್ರೋಫಿಗಳು ಇವನನ್ನ ಹುಡ್ಕೊಂಡು ಬರುತ್ತವೆ ಎಂಬುದು ಸಾಬೀತಾಯಿತು. ಇಲ್ಲಿಂದ ಕತೆ ಇನ್ನೊಂದು ತಿರುವು ಪಡೆದುಕೊಳ್ಳುತ್ತೆ. ವಿರಾಟ್ ಕೊಹ್ಲಿ ನಾಯಕತ್ವ ತ್ಯಜಿಸಿದ ಮೇಲೆ RCBಯ ಮುಂದಿನ ಸಾರಥಿ ಯಾರು ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಕಾಡಿತ್ತು. ಫಾಫ್ ಡು ಪ್ಲೆಸಿಸ್ಗೆ ಆ ನಾಯಕನ ಸ್ಥಾನವನ್ನ ನೀಡಲಾಗುತ್ತೆ. ಫಾಫ್ ಡು ಪ್ಲೆಸಿಸ್ ನಂತರ ಆ ನಾಯಕನ ದಂಡವನ್ನ ಸ್ವೀಕರಿಸಿದ್ದು ಇದೇ ರಜತ್ ಪಾಟಿದಾರ್. ಬೆಂಗಳೂರು ಅಭಿಮಾನಿಗಳ 18 ವರ್ಷಗಳ ಕಣ್ಣೀರು, ಈ ಸಲ ಕಪ್ ನಮ್ದೇ ಅನ್ನುವ ಸ್ಲೋಗನ್ ಎಲ್ಲವನ್ನ ಬದಲಾಯಿಸಿದವನು ಇವನೇ. 2025ರಲ್ಲಿ ತಂಡಕ್ಕೆ ಐತಿಹಾಸಿಕ ಕಪ್ ಗೆದ್ದುಕೊಟ್ಟ ಶ್ರೇಯಸ್ಸು ಈ ಚಾಣಕ್ಯನಿಗೆ ಸಲ್ಲುತ್ತದೆ. ಕೊಹ್ಲಿ ಕಟ್ಟಿದ ಸಾಮ್ರಾಜ್ಯಕ್ಕೆ ಇವನು ಕೇವಲ ಒಬ್ಬ ಆಟಗಾರನಾಗಿ ಬರಲಿಲ್ಲ, ಒಬ್ಬ ಮಹಾನ್ ಸೇನಾಧಿಪತಿಯಾಗಿ ಬಂದ. ಈಗ ಹಿಮಾಲಯದ ತಪ್ಪಲಿನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಅವನು ಆಡಿದ ಆಟವಿದೆಯಲ್ಲ, ಅದು ಹಿಮಾಲಯದಷ್ಟೇ ಎತ್ತರದ ಸಾಧನೆ. ಕೇವಲ 33 ಎಸೆತಗಳಲ್ಲಿ 93 ರನ್, ಅದರಲ್ಲಿ 9 ಸಿಕ್ಸರ್ಗಳು. ಯೋಚನೆ ಮಾಡಿ, ಎದುರಾಳಿ ಬೌಲಿಂಗ್ ಲೈನಪ್ ಹೇಗಿತ್ತು ಗೊತ್ತಾ? ದಕ್ಷಿಣ ಆಫ್ರಿಕಾದ ವೇಗದ ಸುನಾಮಿ ಕಗಿಸೋ ರಬಾಡಾ, ಸ್ವಿಂಗ್ ಮಾಂತ್ರಿಕ ಮೊಹಮ್ಮದ್ ಸಿರಾಜ್, ಕೆರೆಬಿಯನ್ ದೈತ್ಯ ಜೇಸನ್ ಹೋಲ್ಡರ್, ಕನ್ನಡಿಗ ಪ್ರಸಿದ್ಧ ಕೃಷ್ಣ, ಅಫ್ಘಾನಿಸ್ತಾನದ ಮಾಂತ್ರಿಕ ರಶೀದ್ ಖಾನ್.
ಇವರೆಲ್ಲರೂ ಒಂದೊಂದು ಓವರ್ ಎಸ್ದಾಗ್ಲೂ ಮೈದಾನದಲ್ಲಿ ಬೆಂಕಿ ಉಗುಳ್ತಾ ಇದ್ರು. ಆದರೆ ರಜತ್ ಪಾಟಿದಾರ್ ಬ್ಯಾಟ್ ಹಿಡಿದು ನಿಂತಾಗ ಅವರೆಲ್ಲರಿಗೂ ಒಬ್ಬ ಸೇನಾಧಿಪತಿ ಎದುರಾದಂತೆ ಭಾಸವಾಯಿತು. ಸಾಧಾರಣವಾಗಿ ಆಟಗಾರರು ರಶೀದ್ ಖಾನ್ ಬೌಲಿಂಗ್ನಲ್ಲಿ ಡಿಫೆನ್ಸ್ ಮಾಡ್ತಾರೆ, ಆದರೆ ಪಾಟಿದಾರ್ ರಶೀದ್ ಖಾನ್ ಎಸೆತಗಳನ್ನೇ ಗ್ಯಾಲರಿಗೆ ಅಡ್ತಾ ಇದ್ರು. ಇಂತಹ ವಿಶ್ವ ದರ್ಜೆಯ ದಾಳಿಯ ಮುಂದೆ ಕೇವಲ 33 ಎಸೆತಗಳಲ್ಲಿ 93 ರನ್ ಸಿಡಿಸೋದು ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಇದಕ್ಕೆ ಬೇಕಾಗಿರೋದು ಬರೀ ಸ್ಕಿಲ್ ಅಲ್ಲ, ಎದೆಯಲ್ಲಿ ಗಟ್ಟಿ ಗುಂಡಿಗೆ ಇರಬೇಕು. RCBಯಲ್ಲಿ 106 ಕೋಟಿ ಕೊಟ್ಟು ತಂದ ಆಟಗಾರರಿದ್ದಾರೆ. ಆದರೆ 20 ಲಕ್ಷಕ್ಕೆ ಬಂದ ಪಾಟಿದಾರ್ ಯಾಕೆ ಇಷ್ಟೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರು? ಅನಾಲಿಸಿಸ್ ಮಾಡಿ ನೋಡಿದ್ರೆ ನಮಗೆ ಕೆಲವು ವಿಷಯಗಳು ಸ್ಪಷ್ಟವಾಗ್ತಾವೆ. ಮೊದಲೇದಾಗಿ ಒತ್ತಡದ ಸಮಯದಲ್ಲಿ ಅಬ್ಬರ. ಪಾಟಿದಾರ್ ಸಾಮಾನ್ಯ ಪಂದ್ಯಗಳಿಗಿಂತ ಎಲಿಮಿನೇಟರ್, ಕ್ವಾಲಿಫೈಯರ್ನಂತಹ ದೊಡ್ಡ ಪಂದ್ಯಗಳಲ್ಲೇ ಹೆಚ್ಚು ಅಬ್ಬರಿಸ್ತಾರೆ. ಎರಡನೇದಾಗಿ ತಂತ್ರಗಾರಿಕೆ. ರಶೀದ್ ಖಾನ್ರಂತಹ ಸ್ಪಿನ್ನರ್ ಆಗಲಿ ಅಥವಾ ರಬಾಡರಂತಹ ವೇಗಿ ಆಗಲಿ ಯಾರನ್ನ ಬಿಡದೆ ದಂಡಿಸುವ ತಾಕತ್ತು ಇವನಿಗಿದೆ. ಇನ್ನು ಮೂರನೇದಾಗಿ ಅದೃಷ್ಟದ ಫ್ಯಾಕ್ಟರ್. ರಜತ್ ಪಾಟಿದಾರ್ ತಂಡದಲ್ಲಿದ್ದರೆ ಗೆಲುವು ಖಚಿತ ಅನ್ನುವಂತಹ ಒಂದು ಸಕಾರಾತ್ಮಕ ಅಲೆ RCB ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ನಿಮಗೆ ನೆನಪಿರಲಿ, ಇವನು RCBಯನ್ನ ಸತತ 2ನೇ ಬಾರಿಗೆ ಫೈನಲ್ಗೆ ಮುನ್ನಡೆಸಿದ ಸಾರಥಿ. ಅಂದರೆ ಇದು ಬರೀ ಕಾಕತಾಳೀಯ ಅಲ್ಲ, ಇದು ಅವನ ನಾಯಕತ್ವದ ಗುಣಕ್ಕೆ ಸಾಕ್ಷಿ. ಈಗ ಎಲ್ಲರ ಕಣ್ಣು ಫೈನಲ್ ಮೇಲೆ ಇದೆ. ಕ್ವಾಲಿಫೈಯರ್ನಲ್ಲಿ ತಾನೇ ಮುಂಚೂಣಿಯಲ್ಲಿ ನಿಂತು ತಂಡವನ್ನ ಗೆಲ್ಲಿಸಿರುವ ರಜತ್ ಈಗ ಸತತ 2ನೇ ಬಾರಿಗೆ ಕಪ್ ಗೆದ್ದುಕೊಡುವ ಹಾದಿಯಲ್ಲಿದ್ದಾನೆ. ಒಂದು ವೇಳೆ ಈ ವರ್ಷವೂ RCB ಕಪ್ ಗೆದ್ದರೆ ರಜತ್ ಪಾಟಿದಾರ್ ಹೆಸರು IPL ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳಲ್ಲಿ ದಾಖಲಾಗುತ್ತೆ. ವಿರಾಟ್ ಕೊಹ್ಲಿ ಯುಗದ ನಂತರ RCBಗೆ ಒಬ್ಬ ಭದ್ರವಾದ ಅಡಿಪಾಯ ಸಿಕ್ಕಂತಾಗಿದೆ. ಮುಂದಿನ ದಿನಗಳಲ್ಲಿ ಪಾಟಿದಾರ್ ಕೇವಲ RCBಗೆ ಮಾತ್ರವಲ್ಲ, ಭಾರತೀಯ ಕ್ರಿಕೆಟ್ ತಂಡದ ಪ್ರಮುಖ ಆಧಾರ ಸ್ತಂಭವಾಗೋದರಲ್ಲಿ ಸಂಶಯವೇ ಇಲ್ಲ. RCB ತಂಡವನ್ನ ಈ ಹಿಂದೆ ವಿರಾಟ್ ಕೊಹ್ಲಿ ಕಟ್ಟಿ ಬೆಳೆಸಿದ್ದರು. ಆದರೆ ಆ ಸಾಮ್ರಾಜ್ಯಕ್ಕೆ ಒಬ್ಬ ಸುಭದ್ರ ಉತ್ತರಾಧಿಕಾರಿಯ ಅಗತ್ಯವಿತ್ತು. ಆ ಜಾಗವನ್ನ ರಜತ್ ಪಾಟಿದಾರ್ ಅತ್ಯಂತ ಸಮರ್ಥವಾಗಿ ತುಂಬಿದ್ದಾರೆ. ಇವರನ್ನ ಕೇವಲ ಒಬ್ಬ ಆಟಗಾರ ಅಂತ ಕರೆಯೋದಕ್ಕಿಂತ ಕೆಂಪು ಸೈನ್ಯದ ಸೇನಾಧಿಪತಿ ಅಂತ ಕರೆಯೋದೇ ಸರಿ. ಯಾಕಂದ್ರೆ ನಾಯಕತ್ವ ಅಂದ್ರೆ ಬರೀ ಟಾಸ್ ಮಾಡೋದಲ್ಲ, ಕಠಿಣ ಸಂದರ್ಭದಲ್ಲಿ ತಂಡವನ್ನ ಹೇಗೆ ಮೇಲೆತ್ತಬೇಕು ಅನ್ನೋದು ರಜತ್ಗೆ ಗೊತ್ತು. 2025ರಲ್ಲಿ ತಂಡಕ್ಕೆ ಮೊದಲ ಕಪ್ ಗೆದ್ದುಕೊಟ್ಟ ಮೇಲಂತೂ ಇಡೀ ಬೆಂಗಳೂರಿನ ಅಭಿಮಾನಿಗಳಿಗೆ ಇವರು ಕೋಹಿನೂರು ವಜ್ರವಾಗಿ ಬಿಟ್ಟಿದ್ದಾರೆ. ಈಗ ಸತತ 2ನೇ ಬಾರಿ ಫೈನಲ್ ತಲುಪಿರೋದು ಇವರ ಆಟದ ತಾಕತ್ತನ್ನ ಮಾತ್ರವಲ್ಲ, ಇವರ ನಾಯಕತ್ವದ ಚಾಣಾಕ್ಷತನವನ್ನ ಕೂಡ ತೋರಿಸ್ತಾ ಇದೆ. ಸ್ನೇಹಿತರೆ, ಈಗ ಇಡೀ ದೇಶದ ಕಣ್ಣು ಫೈನಲ್ ಪಂದ್ಯದ ಮೇಲಿದೆ. ಸ್ವತಃ ತಾನೇ ಮುಂಚೂಣಿಯಲ್ಲಿ ನಿಂತು ತಂಡವನ್ನ ಗೆಲ್ಲಿಸಿರುವ ರಜತ್ ಪಾಟಿದಾರ್ ಈಗ ಹ್ಯಾಟ್ರಿಕ್ ಸಾಧನೆಯ ಹಾದಿಯಲ್ಲಿದ್ದಾರೆ. ಒಂದು ಕಡೆ ರಣಜಿ ಟ್ರೋಫಿ ಗೆದ್ದ ಅನುಭವ, ಇನ್ನೊಂದು ಕಡೆ 2025ರ IPL ಕಪ್ ಗೆದ್ದ ಹೆಮ್ಮೆ. ಇವೆಲ್ಲವೂ ಅವರ ಬೆನ್ನೆಲುಬಾಗಿ ನಿಂತಿದೆ. ಬಲಿಷ್ಠ ತಂಡಗಳ ಎದುರು ಸೋಲೊಪ್ಪದ ಈ ಹಠವಿದೆಯಲ್ಲ, ಅದು RCBಯ ಹೊಸ DNA. 20 ಲಕ್ಷಕ್ಕೆ ತಂಡ ಸೇರಿದ ಹುಡುಗ ಇಂದು ಇಡೀ IPL ಲೋಕವನ್ನೇ ಆಳುತ್ತಿದ್ದಾನೆ ಅಂದ್ರೆ ಅದು ಅಕ್ಷರಶಃ ಪವಾಡವೇ ಸರಿ. ಸ್ನೇಹಿತರೆ, RCB ಅಭಿಮಾನಿಗಳಿಗೆ ಬೇಕಾಗಿದ್ದು ಬರೀ ಗೆಲುವಲ್ಲ, ತಮ್ಮ ತಂಡದ ಮೇಲೆ ಭರವಸೆ ಮೂಡಿಸುವ ಒಬ್ಬ ನಾಯಕ. ಆ ಭರವಸೆಯ ಹೆಸರೇ ರಜತ್ ಪಾಟಿದಾರ್. ಇವತ್ತು ಅವರು ಆಡ್ತಾ ಇರುವ ಆಟ ಮುಂದಿನ ತಲೆಮಾರಿನ ಕ್ರಿಕೆಟಿಗರಿಗೆ ಒಂದು ದೊಡ್ಡ ಪಾಠ. ಕೊನೆಯದಾಗಿ ಹೇಳಬೇಕಂದ್ರೆ ರಜತ್ ಪಾಟಿದಾರ್ ಕೇವಲ ಒಬ್ಬ ಕ್ರಿಕೆಟಿಗನಲ್ಲ, ಅವನು ಸೋಲನ್ನೊಪ್ಪದ ಮನಸ್ಥಿತಿಯ ಸಂಕೇತ. ಹರಾಜಿನಲ್ಲಿ ಯಾರು ಬೇಡ ಅಂದಾಗ ಧೃತಿಗೆಡದೆ ಸಿಕ್ಕ ಸಣ್ಣ ಅವಕಾಶವನ್ನೇ ಹಿಮಾಲಯದ ಎತ್ತರದ ಸಾಧನೆಯನ್ನಾಗಿ ಪರಿವರ್ತಿಸಿದ ಜಾದುಗಾರ. RCB ಅಭಿಮಾನಿಗಳೇ, ನಿಮ್ಮ ತಂಡಕ್ಕೆ ಸಿಕ್ಕಿರೋದು ಬರೀ ಒಬ್ಬ ಆಟಗಾರನಲ್ಲ, ಅದು ವಿಧಿಯೇ ಕಳಿಸಿದ ಒಂದು ದೊಡ್ಡ ವಜ್ರ. ಕೆಂಪು ಸೈನ್ಯದ ಈ ಸೇನಾಧಿಪತಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅನ್ನೋದೇ ನಮ್ಮ ಆಶಯ. ಸ್ನೇಹಿತರೆ, ರಜತ್ ಪಾಟಿದಾರ್ನ ಈ ರಜತ ವೈಭವದ ಬಗ್ಗೆ ನಿಮ್ಗೇನನ್ಸುತ್ತೆ? ರಜತ್ ಪಾಟಿದಾರ್ RCB ಇತಿಹಾಸದ ಅತ್ಯಂತ ಯಶಸ್ವಿ ನಾಯಕನ? ಈ ಬಾರಿಯೂ RCB ಕಪ್ ಗೆಲ್ಲುತ್ತಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಾಮೆಂಟ್ ಮಾಡಿ. ಈ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.